ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಆನ್ಲೈನ್ ತರಗತಿಗೆ ಸ್ವಾಗತ. ನನ್ನ ಹಿಂದಿನ ವಿಡಿಯೋದಲ್ಲಿ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ 2ನೇ ಪಾಠವನ್ನು ಪ್ರಾರಂಭ ಮಾಡಿದ್ದೇನೆ. RH ವಿಟೇಕರ್ ಪ್ರತಿಪಾದನೆ ಮಾಡಿರತಕ್ಕಂಥ 5 ಸಾಮ್ರಾಜ್ಯಗಳ ವಿಂಗಡಣೆಯ ಬಗ್ಗೆ ನಾನು ನಿಮಗೆ ಹೇಳಿದ್ದೇನೆ. RH Whittaker proposed 5 kingdom classification of living organisms. Monera, Protista, Fungi, Plantae ಮತ್ತು Animalia ಅಂತ 5 ಸಾಮ್ರಾಜ್ಯಗಳಾಗಿ ವಿಭಜನೆ ಮಾಡಿದ್ದಾರೆ. ಇಂದಿನ ಈ ವಿಡಿಯೋದಲ್ಲಿ ಮೊದಲನೆಯ ಸಾಮ್ರಾಜ್ಯ ಕಿಂಗ್ಡಮ್ ಮೊನೇರಾ. ಈ ಜೀವಿಗಳ ಬಗ್ಗೆ ಅಧ್ಯಯನ ಮಾಡೋಣ. ಈ ಒಂದು ಸಾಮ್ರಾಜ್ಯದಲ್ಲಿರತಕ್ಕಂಥ ಜೀವಿಗಳ ವಿಶೇಷ ಗುಣಲಕ್ಷಣಗಳೇನು, ಅವುಗಳಲ್ಲಿ ಬರತಕ್ಕಂಥ ವಿವಿಧ ವೈವಿಧ್ಯಮಯವಾದ ಜೀವಿಗಳು ಯಾವುವು ಮತ್ತು ಉದಾಹರಣೆಗಳೇನು ಅನ್ನೋದನ್ನ ನೋಡೋಣ. ನಾನು ನಿಮ್ಗೆ ಆಗಲೇ ಹೇಳಿರುತ್ತಾರ, ಎಲ್ಲಿವರೆಗೂ ನಾವು ಸೂಕ್ಷ್ಮ ಜೀವಗಳನ್ನ ಅಧ್ಯಯನ ಮಾಡಿರಲಿಲ್ಲ, ಸೂಕ್ಷ್ಮ ದರ್ಶಕ ನಾವು ಕಂಡುಹಿಡಿದಿರಲಿಲ್ಲ. ಒಂದು ಸರ್ತಿ ನಾವು ಮೈಕ್ರೋಸ್ಕೋಪ್ ಅನ್ನ, ಸೂಕ್ಷ್ಮ ದರ್ಶಕವನ್ನ ಕಂಡುಹಿಡಿದ ಮೇಲೆ ಸೂಕ್ಷ್ಮಾಣುಗಳ ಅಧ್ಯಯನ ಶುರು ಮಾಡಿದೆವು. Only after invention of microscope we started studying and knowing about the wide varieties of microorganisms that are not visible to our naked eyes. ನಮ್ಮ ಕಣ್ಣಿಗೆ ಕಾಣಲಾರದಂತ ವಿಶಿಷ್ಟ ಜೀವಿಗಳು ಇವು ಹಲವಾರು ವಿಧಗಳಿವೆ. ಅಲ್ಲೂ ಕೂಡ ವೈವಿಧ್ಯಮಯ ಇದೆ. ಅವುಗಳಲ್ಲಿ ಇರತಕ್ಕಂಥ ಜೀವರಾಶಿಗಳು ಏನು, ಅವುಗಳಲ್ಲಿ ಬರತಕ್ಕಂಥ ಜೀವಿಗಳ ವಿಶೇಷ ಗುಣಲಕ್ಷಣಗಳು ಏನು ಅನ್ನೋದನ್ನ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಕಿಂಗ್ಡಮ್ ಮೊನೇರಾದಲ್ಲಿ ಬರತಕ್ಕಂಥ ಜೀವರಾಶಿಗಳು ಏಕಕೋಶ ಜೀವಿಗಳಾಗಿರ್ತವೆ, ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಆಗಿರ್ತವೆ ಮತ್ತು ಪ್ರೋಕ್ಯಾರಿಯಾಟಿಕ್ ಆಗಿರ್ತವೆ. ಅಂದ್ರೆ ಆ ಒಂದು ಕೋಶದಲ್ಲಿ ಒಳಗಡೆ ಮರಿಕೋಶ ಇರೋದಿಲ್ಲ, ನ್ಯೂಕ್ಲಿಯಸ್ ಇರೋದಿಲ್ಲ. ಆಸ್ ಎ ರಿಸಲ್ಟ್ ದ ಸೈಟೋಪ್ಲಾಸಮ್ ಅಂಡ್ ದ ನ್ಯೂಕ್ಲಿಯೋಪ್ಲಾಸಮ್ ಗೆಟ್ ಮಿಕ್ಸ್ಡ್ ಅಪ್. ಮತ್ತು ಜೆನೆಟಿಕ್ ಮೆಟೀರಿಯಲ್ DNA ಪ್ರೋಟೀನ್ಗಳ ಜೊತೆ ಸೇರಿ ಕ್ರೋಮೋಸೋಮ್ ಆಗಿರುವುದಿಲ್ಲ, ವರ್ಣತಂತುಗಳಾಗಿರುವುದಿಲ್ಲ. ನೇಕೆಡ್ DNA ಅಂತೀವಿ ಮತ್ತು ಸಾಮಾನ್ಯವಾಗಿ ಅದು ಸರ್ಕ್ಯುಲಾರ್ ಇರುತ್ತದೆ. ಈ ಜೀವಿಗಳು ಏಕಕೋಶ ಜೀವಿಗಳಾಗಿ ಮತ್ತು ಆ ಕೋಶದ ಮೇಲೆ ಕೋಶ ಗೋಡೆ ಸೆಲ್ ವಾಲ್ ಇರುತ್ತದೆ. ಪಾಲಿಸ್ಯಾಕರೈಡ್ ಮತ್ತು ಅಮೈನೋ ಆಸಿಡ್ ಗಳಿಂದ ಮಾಡಲ್ಪಟ್ಟಂತ ಸೆಲ್ ವಾಲ್ ಇರುತ್ತದೆ. ಈ ಜೀವಿಗಳ ಆಹಾರ ಪದ್ಧತಿ, ಮೋಡ್ ಆಫ್ ನ್ಯೂಟ್ರಿಷನ್ ಹೇಗಿದೆ? ಆಟೋಟ್ರೋಪಿಕ್ ಇರ್ತವೆ ಮತ್ತು ಹೆಟಿರೋಟ್ರೋಪಿಕ್ ಇರ್ತವೆ. ಆಟೋಟ್ರೋಪಿಕ್ ಅಂದ್ರೆ ತನ್ನ ಆಹಾರವನ್ನ ತಾನೇ ಉತ್ಪನ್ನ ಮಾಡಿಕೊಳ್ಳುವ ಒಂದು ಸಾಮರ್ಥ್ಯ ಹೊಂದಿರ್ತವೆ. ಹೆಟಿರೋಟ್ರೋಪಿಕ್ ಅಂದರೆ ಅವು ತನ್ನ ಆಹಾರಕ್ಕಾಗಿ ಬೇರೆ ಜೀವಿಗಳ ಮೇಲೆ ಅವಲಂಬಿತವಾಗಿರ್ತವೆ. ಈ ಆಟೋಟ್ರೋಪಿಕ್ ನಲ್ಲಿ ಮತ್ತೆ 2 ವಿಧ ಬರ್ತವೆ. ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಿಂದ ಆಹಾರವನ್ನು ಉತ್ಪನ್ನ ಮಾಡತಕ್ಕಂಥದ್ದು ಫೋಟೋಸಿಂಥೆಟಿಕಲಿ ಆಟೋಟ್ರೋಪಿಕ್ ಅಂತ ಹೇಳ್ತೇವೆ. ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಿಂದ ಆಹಾರವನ್ನ ಉತ್ಪನ್ನ ಮಾಡಿಕೊಳ್ಳುವ ಜೀವಿಗಳಿಗೆ ನಾವೇನಂತ ಕರಿತೇವೆ? ಫೋಟೋಸಿಂಥೆಟಿಕಲಿ ಆಟೋಟ್ರೋಪಿಕ್ ಅಂತ ಕರೀತೇವೆ. ರಾಸಾಯನಿಕ ಕ್ರಿಯೆಯಿಂದ ಶಕ್ತಿಯನ್ನು ಉತ್ಪನ್ನ ಮಾಡಿ ಆಹಾರವನ್ನು ಪಡೆಯುವ ಜೀವಿಗಳಿಗೆ ಥೀಮೋಸಿಂಥೆಟಿಕಲಿ ಆಟೋಟ್ರೋಪಿಕ್ ಅಂತ ಹೇಳ್ತೇವೆ.
The organisms which obtain energy by causing chemical reaction are called chemosynthetic organisms. ಹಲವಾರು ವಿಶಿಷ್ಟವಾದ ಜೀವರಾಶಿಗಳು ನಮಗೆ ಇಲ್ಲಿ ಕಂಡು ಬರ್ತವೆ. ಅದರಲ್ಲಿ ಪ್ರಮುಖವಾಗಿ ಆರ್ಕಿಬ್ಯಾಕ್ಟೀರಿಯಾಗಳು ಅಂತ ಬರ್ತವೆ. ಈ ಆರ್ಕಿಬ್ಯಾಕ್ಟೀರಿಯಾಗಳು ಅನಾದಿ ಕಾಲದಿಂದ ಭೂಮಿ ಮೇಲೆ ಇವೆ. ಆತ್ಮೀಯ ವಿದ್ಯಾರ್ಥಿಗಳು ಒಂದು ನೆನಪಿಟ್ಕೊಳ್ಳಿ, ನಮ್ಮ ಜೀವಲೋಕದಲ್ಲಿ ನಾವಿರತಕ್ಕಂಥ ಭೂಮಿ ಮೇಲೆ ಈ ಸೂಕ್ಷ್ಮಾಣುಗಳು ಬಂದಿಲ್ಲ. ಸೂಕ್ಷ್ಮಾಣುಗಳ ಲೋಕದಲ್ಲಿ ನಾವು ಬಂದೀವಿ. ಯಾಕಂದ್ರೆ ಅವು ನಮಕ್ಕಿಂತ ಮೊದಲೇ ವಿಕಾಸ ಹೊಂದಿದ್ವು ಭೂಮಿ ಮೇಲೆ, ಅನಾದಿ ಕಾಲದಿಂದಲೂ ಇವೆ. ಆ ಒಂದು ಮೊನೆರಾದಲ್ಲಿ ಇರತಕ್ಕಂಥ ಆರ್ಕಿಬ್ಯಾಕ್ಟೀರಿಯಾಗಳು ಎಲ್ಲಕ್ಕಿಂತ ಹಿರಿಯ ಜೀವಿಗಳಾಗಿರ್ತವೆ. ಇಂದಿಗೂ ಇವೆ, ವಿಶಿಷ್ಟಮಯವಾದ ಜಾಗದಲ್ಲಿ ಇವೆ. ಮೊನೆರಾಗಳು ಭೂಮಿಯ ಎಲ್ಲಾ ಕಡೆ, ಎಲ್ಲಾ ಜಾಗದಲ್ಲಿ, ವಿಶಿಷ್ಟಮಯವಾದಂತ ಜಾಗಗಳಲ್ಲಿ ಎಲ್ಲಿ ಯಾವ ಜೀವರಾಶಿಯೂ ಇರಲು ಸಾಧ್ಯ ಇಲ್ಲ ಅನ್ಕೋತೀವಿ, ಅಲ್ಲಿ ಕೂಡ ಇರ್ತವೆ. ಅಂತ ಪ್ರತಿಕೂಲ ವಾತಾವರಣದಲ್ಲಿ ಅವು ಹೇಗೆ ಬದುಕ್ತವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನನ್ನ ಕ್ಲಾಸ್ ಅನ್ನ ನನ್ನ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮುಖಾಂತರ ಮುಂದುವರಿಸ್ತೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಸ್ಲೈಡ್ ಮತ್ತು ನಾನು ಸ್ಪಷ್ಟವಾಗಿ ಕಾಣ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಕಿಂಗ್ಡಮ್ ಮೊನೇರಾ 5 ಸಾಮ್ರಾಜ್ಯಗಳಲ್ಲಿ ಮೊದಲನೆಯದು ಕಿಂಗ್ಡಮ್ ಮೊನೇರಾ. ಭೂಮಿ ಮೇಲೆ ಜೀವರಾಶಿಗಳ ಸೃಷ್ಟಿ ಮತ್ತು ವಿಕಾಸವನ್ನು ನೋಡಿದಾಗ ಈ ಭೂಮಿ ಮೇಲೆ ಮೊದಲು ಸೃಷ್ಟಿಯಾಗಿದ್ದು ಉಗಮ ಆಗಿರತಕ್ಕಂಥ ಜೀವಿಗಳೇ ಈ ಕಿಂಗ್ಡಮ್ ಮೊನೇರಾದಲ್ಲಿ ಕಂಡುಬರೋದು. ಹಾಗಾಗಿ ನಮ್ಮ ಒಂದು ಲೋಕದಲ್ಲಿ ಅವು ಬಂದಿಲ್ಲ, ಅವುಗಳ ಲೋಕದಲ್ಲಿ ನಾವು ಹೋಗಿದ್ದೇವೆ. ಆದರೆ ಈ ಜೀವಿಗಳ ಬಗ್ಗೆ ನಮಗೆ ವಿಚಾರ ಗೊತ್ತಾಗಿದ್ದು ಸೂಕ್ಷ್ಮ ದರ್ಶಕವನ್ನ ಕಂಡಿಡಿದ ಮೇಲೆ, ಮೈಕ್ರೋಸ್ಕೋಪ್ ಅನ್ನ ಇನ್ವೆನ್ಷನ್ ಮಾಡಿದ ಮೇಲೆ. ಕಿಂಗ್ಡಮ್ ಮೊನೇರಾದ ವಿಶಿಷ್ಟತೆಗಳೇನು? ಇವು ಏಕಕೋಶ ಜೀವಿಗಳಾಗಿರ್ತವೆ ಮತ್ತು ಪ್ರೋಕ್ಯಾರಿಯೋಟಿಕ್ ಆಗಿರ್ತವೆ. ನಮ್ಮ ಸಹಜ ಕಣ್ಣಿಗೆ ಕಾಣಲಾರದಷ್ಟು ಸೂಕ್ಷ್ಮವಾಗಿರ್ತವೆ. ದೇ ಕ್ಯಾನ್ ನಾಟ್ ಬಿ ಸೀನ್ ಬೈ ಅವರ್ ನೇಕೆಡ್ ಐಸ್. ದೇ ಕ್ಯಾನ್ ಓನ್ಲಿ ಬಿ ಸೀನ್ ಥ್ರೂ ದ ಮೈಕ್ರೋಸ್ಕೋಪ್. They are unicellular. They are made up of single cell. ಪ್ರೊಟಿಸ್ಟಾದಲ್ಲಿ ಕೂಡ ಯೂನಿಸೆಲ್ಯುಲಾರ್ ಕಂಡು ಬರ್ತದೆ. ಆದರೆ ಅವು ಯು ಕ್ಯಾರಿಯೋಟಿಕ್ ಆಗಿರ್ತವೆ, ಇವು ಪ್ರೋಕ್ಯಾರಿಯೋಟಿಕ್ ಆಗಿವೆ. ಪ್ರೋಕ್ಯಾರಿಯಾಟ್ಸ್ ಅಂದರೆ ಯಾವ ಜೀವಿಗಳು ಪ್ರೋಕ್ಯಾರಿಯಾಟಿಕ್ ಕೋಶದಿಂದ ಮಾಡಲ್ಪಟ್ಟಿರ್ತಾವೆ ಅವಕ್ಕೆ ನಾವು ಪ್ರೋಕ್ಯಾರಿಯಾಟ್ಸ್ ಅಂತೀವಿ. ಪ್ರೋಕ್ಯಾರಿಯಾಟಿಕ್ ಸೆಲ್ ಅಥವಾ ಕೋಶ ಅಂದ್ರೇನು? ಕೋಶದ ಒಳಗಡೆ ಮರಿಕೋಶ ಅಥವಾ ನ್ಯೂಕ್ಲಿಯಸ್ ಇರೋದಿಲ್ಲ. ಹಾಗಾಗಿ ನ್ಯೂಕ್ಲಿಯಸ್ನಲ್ಲಿ ಇರತಕ್ಕಂಥ ನ್ಯೂಕ್ಲಿಯೋಪ್ಲಾಸಮ್ ಮತ್ತು ಸೈಟೋಪ್ಲಾಸಮ್ ಸೇರ್ಕೊಂಡ್ಬಿಡುತ್ತದೆ. ಕಿಂಗ್ಡಮ್ ಮೊನೇರಾದಲ್ಲಿ ಬರತಕ್ಕಂಥ ಎಲ್ಲ ಜೀವಿಗಳು ಪ್ರೋಕ್ಯಾರಿಯಾಟ್ಸ್ ಆಗಿರ್ತವೆ. ಸೂಕ್ಷ್ಮಾಣುಗಳಾಗಿರ್ತವೆ, ನಮ್ಮ ಬರಿ ಕಣ್ಣಿಗೆ ಕಾಣೋದಿಲ್ಲ. ಆದರೆ ಅವುಗಳಲ್ಲಿ ಕೂಡ ಅಗಾಧವಾದ ವೈವಿಧ್ಯತೆ ಇದೆ, ಹಲವಾರು ನಮೂನೆಗಳಿವೆ. ನಾವು ಹೇಗೆ ಮೋರ್ ಅಂಡ್ ಮೋರ್ ಪವರ್ಫುಲ್ ಮೈಕ್ರೋಸ್ಕೋಪ್ ಅನ್ನ ನಾವು ಕಂಡುಹಿಡಿತಾ ಹೋದ್ವಿ, ಹಲವಾರು ನಮೂನೆಯ ಪ್ರೋಕ್ಯಾರಿಯೋಟ್ಸ್ಗಳನ್ನು ನೋಡ್ತಾ ಹೋದ್ವಿ.
ಈ ಸಸ್ಯಗಳಲ್ಲಿ ಪ್ರಾಣಿಗಳಲ್ಲಿ ಎಷ್ಟು ವೈವಿಧ್ಯತೆ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ವೈವಿಧ್ಯತೆ ನಮಗೆ ಇಲ್ಲಿ ಕಿಂಗ್ಡಮ್ ಮೊನೆರಾದಲ್ಲಿ ಕಂಡು ಬರ್ತದೆ. ಒಂದು ಪುಟ್ಟ ಉದಾಹರಣೆ ಕೊಡ್ತೇನೆ. ಆಗಷ್ಟೇ ಹುಟ್ಟಿದ ಮಗು, ಒಂದು ಪುಟ್ಟ ಮಗು ಈಗ ತಾನೇ ಹುಟ್ಟಿದೆ. ಅದರ ಮೇಲೆ ಯಾವುದೇ ಬ್ಯಾಕ್ಟೀರಿಯಾಗಳು ಇರೋದಿಲ್ಲ, ಅದರ ದೇಹದ ಮೇಲೆ, ದೇಹದ ಒಳಗಡೆ. ಅಂದರೆ ತಾಯಿಯ ಗರ್ಭದಲ್ಲಿ ನಾವು ಎಷ್ಟು ಸುರಕ್ಷಿತ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಆಗಿರ್ತದೆ. ಒಂದು ಸರ್ತಿ ಮಗು ಜನನ ಆಗಿ ಭೂಮಿ ಮೇಲೆ ಬಂದ ತಕ್ಷಣ ಆ ಮಗುವನ್ನ ಸ್ವಾಗತ ಮಾಡೋದೇ ಬ್ಯಾಕ್ಟೀರಿಯಾಗಳು. ದೇಹದ ಮೇಲೆ ಬ್ಯಾಕ್ಟೀರಿಯಾಗಳು, ದೇಹದ ಒಳಗಡೆ ಬ್ಯಾಕ್ಟೀರಿಯಾಗಳು. ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಗೊತ್ತಾ, ಈ ಸದ್ಯ ನನ್ನ ಬಾಯಿಯಲ್ಲಿ ಅಥವಾ ನಿಮ್ಮ ಬಾಯಿಯಲ್ಲಿ ಯಾವುದೇ ವ್ಯಕ್ತಿಯ ಅವರ ಬಾಯಿಯಲ್ಲಿ ಓರಲ್ ಕ್ಯಾವಿಟಿ ಅಂತೀವಿ, ಬಾಯಿ, ಎಷ್ಟು ಬ್ಯಾಕ್ಟೀರಿಯಾಗಳಿವೆ ಅಂತ ಕೇಳಿದ್ರೆ ಈ ಭೂಮಿ ಮೇಲಿರತಕ್ಕಂಥ ಎಲ್ಲ ಮನುಷ್ಯರ ಜನಸಂಖ್ಯೆ ಎಷ್ಟಿದೆ ಅಷ್ಟು ಒಬ್ಬ ವ್ಯಕ್ತಿಯ ಬಾಯಿಯಲ್ಲಿ ಬ್ಯಾಕ್ಟೀರಿಯಾಗಳು ಇರ್ತವೆ. ನೋಡಿ, ಒಂದು ಮಿಲಿಮೀಟರ್ ಸ್ಕ್ವೇರ್ ಜಾಗದಲ್ಲಿ ಕೋಟ್ಯಾನುಕೋಟಿ ಬ್ಯಾಕ್ಟೀರಿಯಾಗಳು ಇರಲು ಸಾಧ್ಯ. ಅದಕ್ಕೆ ನಾನು ಹೇಳೋದು ವರ್ಲ್ಡ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಅವುಗಳ ಲೋಕದಲ್ಲಿ ನಾವಿದ್ದೀವಿ, ನಮ್ಮ ಲೋಕದಲ್ಲಿ ಅವು ಇಲ್ಲ. ಅವುಗಳೆಲ್ಲ ಏಕಕೋಶ ಜೀವಿಗಳಾಗಿರ್ತವೆ, ಸೂಕ್ಷ್ಮಾಣುಗಳು ಆಗಿರ್ತವೆ ಮತ್ತು ಪ್ರೋಕ್ಯಾರಿಯಾಟ್ಸ್ ಆಗಿರ್ತವೆ. ಮೊನೆರಾ ಅಂದ ತಕ್ಷಣ ನಮಗೆ ಮೊದಲಿಗೆ ಬರೋ ತಲೆಯಲ್ಲಿ ದಂಡಾಣುಗಳು, ಬ್ಯಾಕ್ಟೀರಿಯಾಗಳು, ಆರ್ಕಿ ಬ್ಯಾಕ್ಟೀರಿಯಾಗಳು, ಹಲವಾರು ವಿಧಗಳಿವೆ ಅಲ್ಲಿ. ಸರ್, ಇವು ಎಲ್ಲಿರ್ತವೆ ಅಂತ ಕೇಳಿದ್ರೆ ಎಲ್ಲಿ ಇರೋದಿಲ್ಲ ಅನ್ನತಕ್ಕಂಥ ವಿಚಾರ ಮಾಡ್ರಿ. ದೇ ಆರ್ ಪ್ರೆಸೆಂಟ್ ಎವ್ರಿವೇರ್. ಬ್ಯಾಕ್ಟೀರಿಯಾಗಳು ಆರ್ ದ ಮೋಸ್ಟ್ ಅಬಂಡೆಂಟ್ ಮೈಕ್ರೋ ಈ ಸೂಕ್ಷ್ಮಾಣುಗಳಲ್ಲಿ ಅತಿ ಹೆಚ್ಚು ನಮೂನೆ ಇರತಕ್ಕಂಥದ್ದು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರತಕ್ಕಂಥದ್ದು ಈ ಬ್ಯಾಕ್ಟೀರಿಯಾಗಳಾಗಿರ್ತವೆ. ಇಷ್ಟೊಂದು ವೈವಿಧ್ಯಮಯ ಇರತಕ್ಕಂಥ ಬ್ಯಾಕ್ಟೀರಿಯಾಗಳನ್ನು ನಾವು ವಿಂಗಡಣೆ ಮಾಡಬೇಕಲ್ಲ ಸರ್? ಹೌದು, 3 ಪದ್ಧತಿಗಳನ್ನು ಇಲ್ಲಿ ನೋಡ್ತೇವೆ. ಮೊದಲನೇದಾಗಿ ಬ್ಯಾಕ್ಟೀರಿಯಾದ ಕೋಶದ ಆಕಾರ, ಬೇಸ್ಡ್ ಆನ್ ದ ಶೇಪ್ ಆಫ್ ದ ಬ್ಯಾಕ್ಟೀರಿಯಲ್ ಸೆಲ್. ಎರಡನೆಯದು ಮೋಡ್ ಆಫ್ ನ್ಯೂಟ್ರಿಷನ್, ಅವುಗಳ ಆಹಾರ ಪದ್ಧತಿ. ಮೂರನೇದು ಬೇಸ್ಡ್ ಆನ್ ದ ಗ್ರಾಮ್ ಪಾಸಿಟಿವ್ ಆರ್ ನೆಗೆಟಿವ್ ಸ್ಟೇನಿಂಗ್. ಅವುಗಳಿಗೆ ನಾವು ಮೈಕ್ರೋಸ್ಕೋಪ್ ಮುಖಾಂತರ ನೋಡಬೇಕಾದ್ರೆ ಅವಕ್ಕೆ ಒಂದು ನಿರ್ದಿಷ್ಟವಾದ ರಾಸಾಯನಿಕ ಬಣ್ಣವನ್ನು ಕೊಡಬೇಕಾಗತ್ತೆ. ಅವಕ್ಕೆ ನಾವು ಕೆಮಿಕಲ್ ಡೈಸ್ ಅಂತ ಕರಿತೀವಿ, DYES. ಕೆಮಿಕಲ್ ಡೈಸ್ ಅಂದರೆ ರಾಸಾಯನಿಕ ಬಣ್ಣಗಳು. ಅವುಗಳನ್ನು ಬಳಸಿ ಅವುಗಳಿಗೆ ಬಣ್ಣ ಕೊಡೋದಕ್ಕೆ ನಾವು ಸ್ಟೇನಿಂಗ್ ಅಂತೀವಿ. ಗ್ರಾಮ್ ಪಾಸಿಟಿವ್, ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾಗಳನ್ನು ವಿಭಜನೆ ಮಾಡ್ತೇವೆ, ಬಣ್ಣ ಯಾವ ಥರ ತಗೋತಾ ಇದೆ ಅನ್ನೋದ್ರ ಮೇಲೆ. ಅಂದರೆ 3 ನಮೂನೆ ನಾವು ಬ್ಯಾಕ್ಟೀರಿಯಾಗಳನ್ನು ವಿಂಗಡಣೆ ಮಾಡ್ತೇವೆ. ಮೊದಲನೆಯದು ಅವುಗಳ ಕೋಶದ ಆಕಾರದ ಪ್ರಕಾರ ನೋಡೋಣ. ಆಕಾರಗಳಲ್ಲಿ ಹಲವು. ಗುಂಡಗೆ ಇದ್ರೆ ಸ್ಪೆರಿಕಲ್ ಶೇಪ್ ಅಂತ ಹೇಳ್ತೇವೆ ಇಂಗ್ಲಿಷ್ನಲ್ಲಿ. ಗುಂಡಕ್ಕಂದ ತಕ್ಷಣ ಚಪ್ಪಟೆಯ ಚಪಾತಿಯನ್ನು ಇಮ್ಯಾಜಿನ್ ಮಾಡಬೇಡಿ, ಚೆಂಡನ್ನು ಇಮ್ಯಾಜಿನ್ ಮಾಡಿ.
ಸ್ಪೆರಿಕಲ್, ರೌಂಡ್ ಅಂತ ಹೇಳ್ತಾ ಇಲ್ಲ, ಸ್ಪೆರಿಕಲ್ ಅಂತ ಹೇಳ್ತಾ ಇದ್ವಿ. ಆ ಥರದ ಬ್ಯಾಕ್ಟೀರಿಯಾಗಳಿಗೆ, ಆ ಥರದ ಕೋಶವನ್ನು ಹೊಂದಿರತಕ್ಕಂಥ ಬ್ಯಾಕ್ಟೀರಿಯಾಗಳಿಗೆ ಕೋಕಸ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಉದ್ದಕ್ಕಿದ್ರೆ, ರಾಡ್ ಶೇಪ್ ಇದ್ರೆ ಬೆಸಿಲಸ್ ಬ್ಯಾಕ್ಟೀರಿಯಾ. ಕಾಮ ಶೇಪ್ಡ್ ಸ್ವಲ್ಪ ವಂಕಿದ್ರೆ ವಿಬ್ರಿಯಂ ಬ್ಯಾಕ್ಟೀರಿಯಾ. ಸುರುಳಿಯಾಗಿದ್ರೆ ಸ್ಪ್ರಿಂಗ್ ತರ ಸ್ಪೈರಲ್, ಸ್ಪೈರಿಲಮ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೇವೆ. ಬ್ಯಾಕ್ಟೀರಿಯಾಗಳ ವಿಂಗಡಣೆ ಕೋಶದ ಆಕಾರದ ಮೇಲೆ. ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಆ ಕೋಶಗಳನ್ನು ನೋಡಿದಾಗ, ಆ ಕೋಶಗಳ ಆಕಾರವನ್ನು ನೋಡಿದಾಗ, ಗುಂಡಕ್ಕೆ ಚೆಂಡಿನ ಆಕಾರದಲ್ಲಿ ಕೋಶ ಇದ್ದರೆ ನಾವು ಅದಕ್ಕೆ ಕೋಕಸ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೇವೆ. ರಾಡ್ ಶೇಪ್, ಉದ್ದನೆಯ ಆಕಾರ ಹೊಂದಿದ್ರೆ ಬೆಸಿಲಸ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೇವೆ. ಕಾಮ ಶೇಪ್ಡ್, ಒಂದು ತುದಿಯಲ್ಲಿ ವಂಕಾಗಿದ್ದರೆ ಅದಕ್ಕೆ ವಿಬ್ರಿಯಾನಿ ಬ್ಯಾಕ್ಟೀರಿಯಾ, ವಿಬ್ರಿಯೋ ಬ್ಯಾಕ್ಟೀರಿಯಾ ಅಂತೀವಿ. ಸುರುಳಿಯಾಗಿ ಸುತ್ತಕೊಂಡಿದ್ದರೆ, ಸ್ಪ್ರಿಂಗ್ ಟೈಪ್ನಲ್ಲಿ ಸ್ಪೈರಲ್ ಆಗಿದ್ದರೆ ಸ್ಪೈರಿಲಮ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೇವೆ. ಹೀಗೆ ನಾವು ಬ್ಯಾಕ್ಟೀರಿಯಾಗಳನ್ನು ಅವುಗಳ ಆಕಾರದ ಅನುಸಾರವಾಗಿ ಒಂದು ವಿಭಜನೆ ಮಾಡಿದ್ದೇವೆ. ಎರಡನೇದು ಅವುಗಳ ಆಹಾರ ಪದ್ಧತಿ, ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಹೇಳ್ತೇವೆ ಇಂಗ್ಲಿಷ್ನಲ್ಲಿ. ನ್ಯೂಟ್ರಿಷನ್ ಅಂದರೆ ಆಹಾರ ಪದ್ಧತಿ, ಆಹಾರ ತೆಗೆದುಕೊಳ್ಳುವ ವಿಧಾನ. ಅಲ್ಲಿ ಎರಡು ನಮೂನೆ ಬರ್ತವೆ, ಆಟೋಟ್ರೋಪಿಕ್ ಮತ್ತು ಹೆಟಿರೋಟ್ರೋಪಿಕ್. ಆಟೋಟ್ರೋಪಿಕ್ ಜೀವಿಗಳು, ಬ್ಯಾಕ್ಟೀರಿಯಾಗಳು ತನ್ನ ಆಹಾರವನ್ನು ತಾನೇ ಉತ್ಪನ್ನ ಮಾಡಿಕೊಳ್ತವೆ. ಹೆಟಿರೋಟ್ರೋಪಿಕ್ ಬ್ಯಾಕ್ಟೀರಿಯಾಗಳು ಆಹಾರಕ್ಕಾಗಿ ಬೇರೆ ಜೀವಿಗಳ ಮೇಲೆ ಅವಲಂಬಿತವಾಗಿರ್ತವೆ. ಆಟೋಟ್ರೋಪಿಕ್ ಬ್ಯಾಕ್ಟೀರಿಯಾಗಳು ಎರಡು ನಮೂನೆ ಇರ್ತವೆ. ಫೋಟೋಸಿಂಥೆಟಿಕಲಿ ಆಟೋಟ್ರೋಪಿಕ್ ಒಂದಾಗಿದ್ದರೆ, ಕೀಮೋಸಿಂಥೆಟಿಕಲಿ ಆಟೋಟ್ರೋಪಿಕ್ ಇನ್ನೊಂದು ನಮೂನೆ ಆಗಿರ್ತವೆ. ಫೋಟೋಸಿಂಥಸಿಸ್ ಅಂದರೆ ದ್ಯುತಿಸಂಶ್ಲೇಷಣೆ ಕ್ರಿಯೆ. ಸೋಲಾರ್ ಎನರ್ಜಿ, ಸೌರಶಕ್ತಿಯನ್ನ ಬಳಸಿಕೊಂಡು ಪತ್ರ ಹರಿತು ಇರ್ತದೆ ಆ ಕೋಶಗಳಲ್ಲಿ. ಕ್ಲೋರೋಫಿಲ್ ಎ ಇರ್ತದೆ. Using solar energy and the chlorophyll, they convert simple inorganic molecules like carbon dioxide and water into complex utilizable form of organic molecule called glucose ಅಂತ ಹೇಳ್ತೀವಿ. ಸೌರಶಕ್ತಿಯನ್ನ, ಪತ್ರಹರಿತನ್ನ ಬಳಸಿಕೊಂಡು ಇಂಗಾಲ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿ ಗ್ಲೂಕೋಸ್ ಅನ್ನು ಉತ್ಪನ್ನ ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಫೋಟೋಸಿಂಥೆಟಿಕಲಿ ಆಟೋಟ್ರೋಪಿಕ್ ಬ್ಯಾಕ್ಟೀರಿಯಾಗಳು ಇರ್ತವೆ. ಹಲವಾರು ನಮೂನೆ ಇವೆ. ಬ್ಲೂ ಗ್ರೀನ್ ಆಲ್ಗೆ ಅಂತ ಹೇಳ್ತೇವೆ ಬ್ಯಾಕ್ಟೀರಿಯಾಗಳು. ಕೀಮೋಸಿಂಥೆಟಿಕಲಿ ಬ್ಯಾಕ್ಟೀರಿಯಾ, ಕೀಮೋಸಿಂಥೆಟಿಕಲಿ ಆಟೋಟ್ರೋಪಿಕ್ ಬ್ಯಾಕ್ಟೀರಿಯಾಗಳು ಅಂದರೆ ಇವು ಕೂಡ ಆಹಾರವನ್ನು ತಾವಾಗೇ ತಯಾರು ಮಾಡ್ಕೋತವೆ. ಆದರೆ ಸೌರಶಕ್ತಿಯನ್ನು ಬಳಸ್ಕೊಳ್ಳೋದಿಲ್ಲ. ಮಣ್ಣಿನಲ್ಲಿರತಕ್ಕಂಥ ಹಲವಾರು ಖನಿಜಗಳಲ್ಲಿ ರಾಸಾಯನಿಕ ಕ್ರಿಯೆಯನ್ನು ಮಾಡಿ ಶಕ್ತಿಯನ್ನು ಬಳಸ್ಕೋತವೆ. ಉದಾಹರಣೆಗೆ ಮಣ್ಣಿನಲ್ಲಿರತಕ್ಕಂಥ ಐರನ್, ಸಲ್ಫರ್, ನೈಟ್ರೈಟ್ಸ್
ಅವುಗಳನ್ನು ಆಕ್ಸಿಡೈಸ್ ಮಾಡತಕ್ಕಂಥ ಪ್ರಕ್ರಿಯೆ. ಹಾಗಾಗಿ ಮಣ್ಣಿನಲ್ಲಿ ಕಬ್ಬಿಣಾಂಶ ಹೆಚ್ಚಿದ್ರೆ ಕೆಂಪು ಮಣ್ಣಾಗಿ ಕಂಡು ಬರ್ತದೆ. ಸಲ್ಫೈಡ್ ಇದ್ರೆ ಅಲ್ಲಿ ನಮಗೆ ಬ್ರೌನ್ ಕಲರ್ ಮಣ್ಣು ಕಂಡು ಬರ್ತದೆ. ನೋಡಿ, ಈ ಮಣ್ಣಿನಲ್ಲಿ ಇರತಕ್ಕಂಥ ಖನಿಜಗಳು, ಮಿನರಲ್ಸ್ಗಳು ಆಕ್ಸಿಡೇಷನ್ ಆಗಬೇಕು. ಬ್ಯಾಕ್ಟೀರಿಯಾಗಳ ಸಹಾಯದಿಂದ ಆಕ್ಸಿಡೇಷನ್ ಆಗಿ ಅವುಗಳ ರಾಸಾಯನಿಕ ಬದಲಾವಣೆ ಆದಾಗ ಅವು ಸಸ್ಯಗಳಿಂದ ಹೀರಲ್ಪಡ್ತವೆ, ಜೀವರಾಶಿಯಲ್ಲಿ ಚಲನೆ ಆಗ್ತದೆ. ಬ್ಯಾಕ್ಟೀರಿಯಾಗಳನ್ನು ಅವುಗಳ ಆಹಾರ ಪದ್ಧತಿ ಅನುಸಾರವಾಗಿ ವಿಭಜನೆ ಮಾಡಿದಾಗ ನಮಗೆ ಆಟೋಟ್ರೋಪಿಕ್ ಬ್ಯಾಕ್ಟೀರಿಯಾ ಕಂಡು ಬರ್ತವೆ. ಅದರಲ್ಲಿ ಎರಡು, ಒಂದು ಫೋಟೋಸಿಂಥೆಟಿಕಲಿ ಆಟೋಟ್ರಾಪಿಕ್, ಎರಡನೇದು ಕೀಮೋಸಿಂಥೆಟಿಕಲಿ ಆಟೋಟ್ರಾಪಿಕ್. ಎರಡನೇದು ಹೆಟಿರೋಟ್ರಾಪಿಕ್ ಬ್ಯಾಕ್ಟೀರಿಯಾ. ಪ್ಯಾರಾಸೈಟಿಕ್ ಬ್ಯಾಕ್ಟೀರಿಯಾ ಆಗಿರ್ಬೋದು, ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ ಆಗಿರ್ಬೋದು, ಡಿಕಾಂಪೋಸಿಂಗ್ ಬ್ಯಾಕ್ಟೀರಿಯಾ ಆಗಿರ್ಬೋದು. ಇವು ಹೆಟಿರೋಟ್ರಾಪಿಕ್ ಬ್ಯಾಕ್ಟೀರಿಯಾ ಆಗಿರ್ತವೆ. ಪ್ಯಾರಾಸೈಟಿಕ್ ಪರಾವಲಂಬಿಗಳು ಅವು ನಮ್ಮ ದೇಹದಲ್ಲಿ ಹೋಗ್ಬಿಟ್ಟು ನಮಗೆ ಅನಾರೋಗ್ಯವನ್ನು ಉಂಟು ಮಾಡ್ತವೆ. ಪ್ಯಾರಾಸೈಟಿಕ್ ಬ್ಯಾಕ್ಟೀರಿಯಾಗಳು ಅವು ಹೆಟಿರೋಟ್ರಾಪಿಕ್ ಬ್ಯಾಕ್ಟೀರಿಯಾದಲ್ಲೇ ಬರ್ತವೆ. ಈ ಸತ್ತೋದಂಥ ಜೀವಿಗಳ ಮೇಲೆ ಆಕ್ರಮಣ ಮಾಡಿ ಅವುಗಳಲ್ಲಿ ಇರತಕ್ಕಂಥ, ಅವುಗಳ ದೇಹದಲ್ಲಿ ಸತ್ತೋದಂಥ ದೇಹದಲ್ಲಿ ಇರತಕ್ಕಂಥ ಖನಿಜಾಂಶಗಳನ್ನು ಮತ್ತೆ ಮಣ್ಣಿಗೆ ಸೇರಿಸಲ್ಪಡುವ ಡಿಕಾಂಪೋಸಿಂಗ್ ಬ್ಯಾಕ್ಟೀರಿಯಾ. Because the dead bodies have large amount of nutrients. ಪೌಷ್ಟಿಕಾಂಶಗಳು ಇರ್ತವೆ ದೇಹದಲ್ಲಿ. ಆ ಸತ್ತೋದಂಥ ದೇಹದ ಮೇಲೆ ಬ್ಯಾಕ್ಟೀರಿಯಾಗಳು ಆಕ್ರಮಣ ಮಾಡಿ ದೇಹದಲ್ಲಿರತಕ್ಕಂಥ ಪೌಷ್ಟಿಕಾಂಶಗಳನ್ನು ಮತ್ತೆ ಮಣ್ಣಿಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಈ ಡಿಕಾಂಪೋಸಿಂಗ್ ಬ್ಯಾಕ್ಟೀರಿಯಾ ಮಾಡ್ತವೆ. ಅವು ಹೆಟ್ರೋಟ್ರಾಪಿಕ್ ಬ್ಯಾಕ್ಟೀರಿಯಾ ಆಗಿರ್ತವೆ. ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ, ಕೆಲವು ಬ್ಯಾಕ್ಟೀರಿಯಾಗಳು ನಮ್ಮ ಬಾಯಿನಲ್ಲಿ, ನಮ್ಮ ಕರಳಿನಲ್ಲಿ, ಇಂಟೆಸ್ಟೈನ್ ಒಳಗಿರ್ತವೆ. ಅವು ನಮ್ಮ ಹಲವಾರು ದೇಹದ ಚಟುವಟಿಕೆಯಲ್ಲಿ ಸಹಕಾರಿಯಾಗಿರ್ತವೆ. ಅವಕ್ಕೆ ನಾವು ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ ಅಂತ ಕರೀತೇವೆ. ಬ್ಯಾಕ್ಟೀರಿಯಾಗಳನ್ನು ಅವುಗಳ ಕೋಶದ ಆಕಾರದ ಅನುಸಾರವಾಗಿ ವಿಭಜನೆ ಮಾಡ್ತೇವೆ. ಎರಡನೆಯದು ಅವುಗಳ ಆಹಾರ ಪದ್ಧತಿ ಅನುಸಾರವಾಗಿ ವಿಭಜನೆ ಮಾಡುತ್ತೇವೆ. ಈ ಮೊನೆರಾದಲ್ಲಿ ವಿಶಿಷ್ಟಮಯವಾದ ಜೀವಿಗಳಿವೆ. ಅವು ಆರ್ಕಿ ಬ್ಯಾಕ್ಟೀರಿಯಾಗಳಿವೆ, ಯು ಬ್ಯಾಕ್ಟೀರಿಯಾಗಳಿವೆ, ಹೆಟಿರೋಟ್ರಾಪಿಕ್ ಬ್ಯಾಕ್ಟೀರಿಯಾಗಳಿವೆ. ಮೊದಲನೇದಾಗಿ ಆರ್ಕಿ ಬ್ಯಾಕ್ಟೀರಿಯಾಗಳು. ಆರ್ಕಿ ಅಂದರೆ ಅನಾದಿ ಕಾಲದಲ್ಲಿ. ಈ ಬ್ಯಾಕ್ಟೀರಿಯಾಗಳೇ ಅನಾದಿ ಕಾಲದ್ದು ಅಂದರೆ ಅವಕ್ಕಿನ್ನ ಹಳೆವು ಆರ್ಕಿ ಬ್ಯಾಕ್ಟೀರಿಯಾಗಳು. ಮೊನೆರಾನೇ ವಿಶಿಷ್ಟ, ಬ್ಯಾಕ್ಟೀರಿಯಾಗಳು ಅತಿ ವಿಶಿಷ್ಟ. ಇವು ಔದ್ರಗಳಲ್ಲೇ ಮತ್ತೆ ವಿಶಿಷ್ಟ. ಸರ್, ಅಂಥ ವೈಶಿಷ್ಟ್ಯತೆ ಏನಿದೆ ಆರ್ಕಿ ಬ್ಯಾಕ್ಟೀರಿಯಾಗಳಲ್ಲಿ? ಅಂತಷ್ಟು ನೀವು ಕುತೂಹಲ ಹುಟ್ಟಿಸ್ತಾ ಇದ್ದೀರಿ. ಆರ್ಕಿ ಬ್ಯಾಕ್ಟೀರಿಯಾದಲ್ಲಿ ಅಂಥದ್ದು ಏನದ? Archaebacteria are special bacteria because they live in some of the most harsh habitats. ಅವು ಎಂಥ ವಾತಾವರಣದಲ್ಲಿ ಬದುಕ್ತಾವಂದ್ರೆ ಆ ವಾತಾವರಣ ನೋಡಿದ ತಕ್ಷಣ ಇಲ್ಲಿ ಯಾವುದೇ ಜೀವಿಗಳು ಬದುಕಲು ಅಸಾಧ್ಯ ಅನ್ನತಕ್ಕಂಥ ಒಂದು ನಿರ್ಧಾರಕ್ಕೆ ನಾವು ಬಂದ್ಬಿಡ್ತೀವಿ. ಅಂಥ ವಾತಾವರಣದಲ್ಲಿ ಇರ್ತವೆ ಆರ್ಕಿ ಬ್ಯಾಕ್ಟೀರಿಯಾಗಳು. ಹಾರ್ಶ್ ಹ್ಯಾಬಿಟೇಟ್ಸ್ ಅಂದರೆ ವಾಸಸ್ಥಳ. ಹಾರ್ಶ್ ಅಂದರೆ ಪ್ರತಿಕೂಲಕರ ವಾತಾವರಣ, ಕಠೋರವಾದ ವಾತಾವರಣದಲ್ಲಿ ಇರ್ತವೆ. ಏನು ಸರ್ ಅಂತವು? ಬ್ಯಾಕ್ಟೀರಿಯಾ ಲಿವಿಂಗ್ ಇನ್ ಎಕ್ಸ್ಟ್ರೀಮ್ಲಿ ಸಾಲ್ಟಿ ಏರಿಯಾಸ್. ಅತಿ ಹೆಚ್ಚು ಉಪ್ಪು, ಲವಣಗಳಿರತಕ್ಕಂಥ ಜಾಗ. ಅವಕ್ಕೆ ನಾವು
ಹ್ಯಾಲೋಫಿಲ್ಸ್ ಅಂತ ಹೇಳ್ತೀವಿ. ಹ್ಯಾಲೋಫಿಲ್ಸ್ ಆರ್ ದ ಬ್ಯಾಕ್ಟೀರಿಯಾ ಲಿವಿಂಗ್ ಇನ್ ಎಕ್ಸ್ಟ್ರೀಮ್ಲಿ ಸಾಲ್ಟಿ ಏರಿಯಾಸ್. ನಮ್ಮ ಉಪ್ಪಿನಕಾಯಿಕಿನ ಹೆಚ್ಚು ಉಪ್ಪು. ಯಾವುದೇ ಕೋಶವನ್ನು, ಯಾವುದೇ ಜೀವಿಯ ಕೋಶವನ್ನು, ಅದರೊಳಗೆ ಜೀವಂತ ಕೋಶವನ್ನು ಅಲ್ಲಿ ಹಾಕಿದ್ರೆ ನೀರೆಲ್ಲ ಹೊರಗಡೆ ಬಂದು ತಕ್ಷಣದಲ್ಲಿ ಸತ್ತೋಗ್ಬಿಡ್ತಾವೆ. ಅಲ್ಲಿ ಬದುಕಲು ಅಸಾಧ್ಯನತಕ್ಕಂಥ ಜಾಗ ಅದು. ಅಂಥ ಎಕ್ಸ್ಟ್ರೀಮ್ಲಿ ಅತಿ ಹೆಚ್ಚಾದ ಸಾಲ್ಟಿ ಏರಿಯಾ, ಉಪ್ಪಿನ ಜಾಗದಲ್ಲಿ ಕೂಡ ಬದುಕತಕ್ಕಂಥ ಆರ್ಕಿ ಬ್ಯಾಕ್ಟೀರಿಯಾಗಳಿಗೆ ನಾವು ಏನಂತ ಕರಿತೇವೆ? ಹ್ಯಾಲೋಫಿಲ್ಸ್ ಅಂತ ಕರಿತೇವೆ. ಸ್ಪೆಲ್ಲಿಂಗ್ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಎರಡನೇದು, ಈ ಆರ್ಕಿ ಬ್ಯಾಕ್ಟೀರಿಯಾಗಳು ಹಾಟ್ ಸ್ಪ್ರಿಂಗ್ಸ್, ಡೀಪ್ ಸಿ ವಾಟರ್ನಲ್ಲಿ ಇರ್ತವೆ. ಬಿಸಿ ನೀರಿನ ಬುಗ್ಗೆಗಳು. ಈ ಭೂಮಿ ಮೇಲೆ ವೈಶಿಷ್ಟ್ಯಮಯವಾದ ವಾತಾವರಣವಿದೆ. ಹಲವಾರು ಕಡೆ ನಮ್ಮ ದೇಶದಲ್ಲಿ ಕೂಡ ಭೂಮಿ ಒಳಗಿಂದ ಬಿಸಿ ನೀರು ಹೊರಗಡೆ ಬರ್ತದೆ, ಚಿಮ್ತಾ ಇರ್ತದೆ. ಕಾರಂಜಿ ಥರ ಸುಡ ನೀರು ಸುಟ್ಟು ಹೋಗತಕ್ಕಂಥದ್ದು. ಕೆಲವು ಕಡೆ ಅಂತೂ 200 ಡಿಗ್ರಿ 200 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕುದಿಯುವಂಥ ನೀರು ಸುಟ್ಟು ಹೋಗ್ಬಿಡ್ತದೆ ಮೈ. ಅಮೇರಿಕಾದ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಅಂತ ಇದೆ, ಬಹಳ ಫೇಮಸ್. 20-25 ಫೀಟ್ ಅಷ್ಟು ಎತ್ತರಕ್ಕೆ ಬಿಸಿ ನೀರು ಚಿಮ್ಮುತ್ತಾ ಇರ್ತದೆ ನಿರಂತರವಾಗಿ. ಅದನ್ನು ನೋಡೋದಕ್ಕೆ ಎಷ್ಟೋ ಜನ ಹೋಗ್ತಾರೆ. ದೂರದಿಂದ ನೋಡಬೇಕಾಗತ್ತೆ, ಹತ್ತಿರ ಹೋಗೋಕ್ಕಾಗೋದಿಲ್ಲ. ಯಾಕಂದ್ರೆ ಅಷ್ಟು ನೀರು ಬಿಸಿ ಇರ್ತದೆ, ಬಿದ್ದರೆ ಸತ್ತೋಗೋದೆ. ಆ ಥರದ ಬಿಸಿ ನೀರಿನ ಬುಗ್ಗೆಗಳಲ್ಲಿ, ಹಾಟ್ ಸ್ಪ್ರಿಂಗ್ಸ್ನಲ್ಲಿ, ಸಮುದ್ರದ ಆಳದಲ್ಲಿ ಕೂಡ ಜ್ವಾಲಾಮುಖಿಗಳಿದ್ರೆ ಅಲ್ಲಿ ಕೂಡ ನೀರು ಬರ್ತಾ ಇರ್ತದೆ, ಡೀಪ್ ಸಿ. ಅಂಥ ಜಾಗದಲ್ಲಿ ಬದುಕತಕ್ಕಂಥ ಆರ್ಕಿ ಬ್ಯಾಕ್ಟೀರಿಯಾಗಳಿಗೆ ನಾವು ಥರ್ಮೋ ಎಸಿಡೋಫಿಲ್ಸ್ ಅಂತ ಕರಿತೇವೆ. ಏನಂತ ಕರಿತೇವೆ? ಥರ್ಮೋ ಎಸಿಡೋಫಿಲ್ಸ್ ಅಂತ ಕರಿತೇವೆ. ಮೂರನೇದು, ಮೆಥೆನೋಜೆನ್ಸ್, ಬ್ಯಾಕ್ಟೀರಿಯಾ ಲಿವಿಂಗ್ ಇನ್ ಮಾರ್ಷಿ ಏರಿಯಾಸ್. ಕೊಳಚೆ ಪ್ರದೇಶದಲ್ಲಿ, ಕೆಸರಿರತಕ್ಕಂಥ ಜಾಗದಲ್ಲಿ ಬದುಕತಕ್ಕಂಥ. ವಾಸನೆ ಬರ್ತಾ ಇದೆ ಸರ್, ಮೀಥೇನ್ ವಾಸನೆ ಬರ್ತಾ ಇದೆ, ಮೀಥೇನ್ ಗ್ಯಾಸ್ ಹೆಚ್ಚಿದೆ ಅಲ್ಲಿ, ನಿಂತು ನೀರಿದೆ, ಊರಿಂದೆಲ್ಲ ಹೊಲಸು ನೀರು ಅಲ್ಲೇ ಬಂದು ಸೇರ್ಕೊಳ್ತಾ ಇದೆ. ನದಿ ನೀರು ಸಮುದ್ರ ಸೇರುವ ಜಾಗ, ಇಸ್ಚುರಿ ಅಂತ ಹೇಳ್ತೇವೆ ನಾವು ಇಂಗ್ಲಿಷ್ನಲ್ಲಿ. ಅಲ್ಲಿ ಮ್ಯಾಂಗ್ರೂವ್ ಫಾರೆಸ್ಟ್ಗಳಿರ್ತವೆ, ಅಲ್ಲಿ ಕೂಡ ಕೆಸರು ಇರ್ತದೆ. ಮತ್ತೆ ಭತ್ತದ ಗದ್ದೆಗಳನ್ನು ನೋಡಿ ನೀವು, ಅಲ್ಲಿ ಕೂಡ ಕೆಸರು ಇರ್ತದೆ. ಅಲ್ಲಿ ಮಿಥೇನ್ ಗ್ಯಾಸ್ ರಿಲೀಸ್ ಆಗ್ತಾ ಇರ್ತದೆ. ಅಲ್ಲಿ ಇರತಕ್ಕಂಥ ಬ್ಯಾಕ್ಟೀರಿಯಾಗಳಿಗೆ ನಾವು ಮೆಥೆನೋಜೆನ್ಸ್ ಅಂತ ಕರಿತೇವೆ. ಈ ಆರ್ಕಿ ಬ್ಯಾಕ್ಟೀರಿಯಾಗಳ ವಿಶೇಷತೆ ಏನಪ್ಪಾ ಅಂದರೆ, ಸಾಮಾನ್ಯವಾಗಿ ಯಾವುದೇ ಜೀವರಾಶಿಗಳು ಬದುಕಲು ಸಾಧ್ಯವಿರತಕ್ಕಂಥ ಪ್ರತಿಕೂಲ ವಾತಾವರಣ ಇರತಕ್ಕಂಥ ಕಠಿಣವಾದ ಜಾಗದಲ್ಲಿ ಬದುಕ್ತವೆ. 3 ನಮೂನೆ ಇವೆ: ಹ್ಯಾಲೋಫಿಲ್ಸ್, ಥರ್ಮೋ ಎಸಿಡೋಫಿಲ್ಸ್ ಮತ್ತು ಮೆಥೆನೋಜೆನ್ಸ್. ಈ ಮೆಥೆನೋಜೆನ್ಸ್ ಈ ದನಕರುಗಳ ಸಗಣಿಯಲ್ಲಿ ಕೂಡ ಇರುತ್ತವೆ. ಅವುಗಳ ಹೊಟ್ಟೆಯಲ್ಲಿ ಇರ್ತವೆ. ಆಕಳು ಮತ್ತು ಎಮ್ಮೆಗಳ ಹೊಟ್ಟೆ, ರೂಮೆನ್ ಸ್ಟಮಕ್ ಅಂತ ಹೇಳ್ತೇವೆ. ಯಾಕಂದ್ರೆ ಅವು ತಿನ್ನತಕ್ಕಂಥ ಆಹಾರ, ಹುಲ್ಲು ಚಿಪ್ಪಾಟಿ ಏನು ತಿಂತಾವಲ್ಲ, ಅದರೊಳಗಿರತಕ್ಕಂಥ ಸೆಲ್ಯುಲೋಸನ್ನು ಡೈಜೆಸ್ಟ್ ಮಾಡೋದಕ್ಕೆ ಈ ಬ್ಯಾಕ್ಟೀರಿಯಾಗಳು ಬೇಕಾಗ್ತವೆ. ಅವುಗಳು ಸಗಣಿ ಹಾಕಿದಾಗ ಅದರ ಜೊತೆಗೆ ಇವು ಹೊರಗೆ ಬರ್ತವೆ. ಹಾಗಾಗಿ ಅಲ್ಲಿ ಮೀಥೇನ್ ಸ್ಮೆಲ್ ಬರ್ತದೆ ನಮಗೆ.
ಸಗಣಿಯ ವಾಸನೆ ನೋಡಿರಿ. ಈ ಮಿಥೆನೋಜೆನಿಕ್ ಬ್ಯಾಕ್ಟೀರಿಯಾಗಳು ಸಗಣಿಯಲ್ಲಿ ಕೂಡ ಇರ್ತವೆ, ಹೆಂಡಿಯಲ್ಲಿ ಕೂಡ ಇರ್ತವೆ. ಆ ಸಗಣಿಯನ್ನು ಜಮಾ ಮಾಡಿ ನೀರು ಜೊತೆಗೆ ಮಿಕ್ಸ್ ಮಾಡಿ ಒಂದು ಹೊಂಡದಲ್ಲಿ ಹಾಕಿ ಅದರಿಂದ ನಾವು ಜೈವಿಕ ಅನಿಲವನ್ನು, ಬಯೋಗ್ಯಾಸನ್ನು ಉತ್ಪನ್ನ ಮಾಡಲು ಸಾಧ್ಯ ಆಗುತ್ತದೆ. ಸೊ ಮಿಥೆನೋಜೆನ್ಸ್ ಆರ್ ಪ್ರೆಸೆಂಟ್ ಇನ್ ಮಾರ್ಷಿ ಏರಿಯಾ ಒಂದಾದರೆ, ದೇ ಆರ್ ಪ್ರೆಸೆಂಟ್ ಇನ್ ದ ರೂಮಿನ್ ಸ್ಟಮಕ್ ಆಫ್ ಕೌಸ್ ಆ್ಯಂಡ್ ಬೆಫೆಲೋಸ್ ಅಂತ ಹೇಳ್ತೇವೆ, ವಿಚ್ ಪ್ರೊಡ್ಯೂಸ್ ಬಯೋಗ್ಯಾಸ್, ಮಿಥೇನ್ ಅಂತ ಹೇಳ್ತೇವೆ. ಈ ಆರ್ಕಿ ಬ್ಯಾಕ್ಟೀರಿಯಾಗಳು ಅಂಥ ವಾತಾವರಣದಲ್ಲಿ ಬದುಕಿರಲು ಹೇಗೆ ಸಾಧ್ಯ ಸರ್? ಈ ಉಪ್ಪು ಹೆಚ್ಚಿರತಕ್ಕಂಥ ಜಾಗದಲ್ಲಿ ಅವು ಇದಾವೆ, ಕೋಶದ ಒಳಗಿರತಕ್ಕಂಥ ನೀರು ಹೊರಗಡೆ ಬರ್ತಾ ಇಲ್ಲ, ಎಕ್ಸಾಸ್ಮಾಸಿಸ್ ಆಗ್ತಾ ಇಲ್ಲ, ಬಿಸಿ ನೀರಿನಲ್ಲಿ ಸುಟ್ಟು ಹೋಗ್ತಾ ಇಲ್ಲ, ಮಾರ್ಷಿ ಏರಿಯಾದಲ್ಲಿ ಸಾಯ್ತಾ ಇಲ್ಲ. ಅವುಗಳ ಕೋಶ ಹೊದಿಕೆ ಮತ್ತು ಕೋಶ ಗೋಡೆ, ಸೆಲ್ ಮೆಂಬ್ರೇನ್ ಅಂಡ್ ಸೆಲ್ ವಾಲ್ ವೈಶಿಷ್ಟ್ಯಮಯವಾಗಿರ್ತದೆ. ಆರ್ಕಿ ಬ್ಯಾಕ್ಟೀರಿಯಾ ಡಿಫರ್ ಫ್ರಮ್ ಅದರ್ ಬ್ಯಾಕ್ಟೀರಿಯಾ, ಬೇರೆ ಬ್ಯಾಕ್ಟೀರಿಯಾಗಳಿಂದ ಅವು ಹೇಗೆ ಬೇರೆ ಇವೆ? ಇನ್ ಹ್ಯಾವಿಂಗ್ ಡಿಫ್ರೆಂಟ್ ಸೆಲ್ ವಾಲ್ ಸ್ಟ್ರಕ್ಚರ್ ಆರ್ ಡಿಫ್ರೆಂಟ್ ಸೆಲ್ ಮೆಂಬ್ರೇನ್ ಸ್ಟ್ರಕ್ಚರ್. ಆ್ಯಂಡ್ ದಿಸ್ ಫೀಚರ್, ಈ ಗುಣಲಕ್ಷಣ, ಈಸ್ ರೆಸ್ಪಾನ್ಸಿಬಲ್ ಫಾರ್ ಸರ್ವೈವಲ್, ಬದುಕುಳಿಯಲು, ಇನ್ ಎಕ್ಸ್ಟ್ರೀಮ್ ಕಂಡೀಷನ್ಸ್, ಪ್ರತಿಕೂಲ ವಾತಾವರಣದಲ್ಲಿ. ಮುದ್ದು ಮಕ್ಕಳೇ, ಆರ್ಕಿ ಬ್ಯಾಕ್ಟೀರಿಯಾ ಮೇಲೆ ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ, ನೀಟ್ನಲ್ಲಿ ಪ್ರಶ್ನೆ ಬರ್ತವೆ. ಇಂದಿನ ವಿಡಿಯೋ ನೋಡಿದ ಮೇಲೆ ನೀವು ಬ್ಯಾಕ್ಟೀರಿಯಾಗಳ ವಿಭಜನೆ, ಕೋಶಗಳ ಆಕಾರ ಪ್ರಕಾರ, ನಾನೇನು ಹೇಳಿದ್ದೀನಿ, ಕೋಕಸ್ ಬ್ಯಾಕ್ಟೀರಿಯಾ, ಬೆಸಿಲೈ ಬ್ಯಾಕ್ಟೀರಿಯಾ, ವಿಬ್ರಿಯಂ ಬ್ಯಾಕ್ಟೀರಿಯಾ, ಸ್ಪೈರುಲಮ್ ಬ್ಯಾಕ್ಟೀರಿಯಾ, ಅವುಗಳನ್ನು ಒಂದು ಸಲ ಬರೀರಿ. ಆಮೇಲೆ ಆಟೋಟ್ರೋಪಿಕ್ ಬ್ಯಾಕ್ಟೀರಿಯಾ, ಹೆಟ್ರೋಟ್ರೋಪಿಕ್ ಬ್ಯಾಕ್ಟೀರಿಯಾ, ಅಲ್ಲದೆ ಆರ್ಕಿ ಬ್ಯಾಕ್ಟೀರಿಯಾಗಳ ಈ ಎರಡು ವಿಶೇಷತೆಗಳು, ಟೈಪ್ಸ್ ಆಫ್ ಆರ್ಕಿ ಬ್ಯಾಕ್ಟೀರಿಯಾ, ಹ್ಯಾಲೋಫಿಲ್ಸ್, ಥರ್ಮೋಎಸಿಡೋಫಿಲ್ಸ್, ಮಿಥೆನೋಜೆನ್ಸ್ ಅಂದ್ರೇನು, ಪ್ರಶ್ನೆಗಳು ಬರ್ತವೆ. ಇದ್ರ ಮೇಲೆ ನೀವು ಬರೆದು ಪ್ರಾಕ್ಟೀಸ್ ಮಾಡಿ, ಅರ್ಥ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ನನ್ನ ಮುಂದಿನ ವಿಡಿಯೋದಲ್ಲಿ ಉಳಿದ ಬೇರೆ ನಮೂನೆಯ ಮೊನೆರಾಗಳ ಬಗ್ಗೆ, ಯು ಬ್ಯಾಕ್ಟೀರಿಯಾಗಳ ಬಗ್ಗೆ ನಾನು ಮಾತಾಡ್ತೇನೆ. Until then, please take a very good care of yourself, children. God bless you. Thank you very much.